ಚೆನ್ನಾಗಿದ್ದೀರಾ? ಸೊ ಎಲ್ಲ 3:15 ಹೇಳಿದರೆ 4:15 ಬಂದಿದ್ದಾರೆ. ಫುಲ್ಲು ಬಿಸಿಲಾದಾಗ ನೀರು ಹಾಕಿ ತಣ್ಣಗೆ ಮಾಡ್ಕೊಂಡು ಹೊರಡಬೇಕು. ಆ್ಯಕ್ಚುಲಿ ಪಾತಾಳ ಒಬ್ಬೊಬ್ಬೋ ಕಾರಲ್ಲಾದ್ರೆ ಎ ಸಿ ಹಾಕೊಂಡಾರ ಇಲ್ಲೂ ಸ್ವಲ್ಪ ಹಿಂಗಂದ್ರೆ ಎ ಸಿ ಬರುತ್ತೆ. ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ರಿಗೂ. ಆ್ಯಕ್ಚುಲಿ ನಾನು ಮೋಟೋಲಾಗ್ ಮಾಡೇ ಜಾಸ್ತಿ ದಿನ ಆಗೋಯ್ತು ಬಿಡಿ. ಇವಾಗೆಲ್ಲಪ್ಪ ಹೋಗ್ತಿರೋದು ಏನಪ್ಪ ವಿಷಯ ಅಂದರೆ, ತಮಿಳ್ನಾಡು ಹತ್ರ ಕೃಷ್ಣಗಿರಿ ಹತ್ರ ಬಲುಮಲೈ ಫೋರ್ಟ್ಗೆ ಹೋಗ್ತಿದ್ದೀವಿ. ಸೀದಾ ಈಗ ಅತ್ತಿಬೇಲೆ ಟೋಲ್ ಹತ್ರ ಹೋಗಬೇಕು. ಅದು ಮೀಟಪ್ ಪಾಯಿಂಟ್ ಇರೋದು. ಸೊ ಅಲ್ಲಿಂದ ಎಲ್ಲ ನಮ್ಮ ಬಾಯ್ಸ್ ಜೊತೆಗೆ ರೈಡ್ ಮಾಡ್ಕೊಂಡು ಹೋಗೋಣ. ಇನ್ನೂ ಎಷ್ಟು 34 ಕಿಲೋಮೀಟ್ರ್ ಇದೆಯಾ? ಅಯ್ಯೋ ದೇವ್ರೆ. 3:15 ಮೀಟಪ್ ಪಾಯಿಂಟ್ ಇದ್ದಿದ್ದು, ಆಲ್ರೆಡಿ 3:29. ಸೊ ಬನ್ನಿ, ಅತ್ತಿಬೇಲೆ ಟೋಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಏಯ್ ಮುಂದೆ ಐತಲ್ಲ, ಹಿಂದೆ ಇಲ್ಲ. ಸೊ ಎಲ್ಲ 3:15 ಹೇಳಿದರೆ 4:15 ಬಂದಿದ್ದಾರೆ. ಸೊ 4:15 ಆಗಿದೆ ಆ್ಯಕ್ಚುಲಿ. ಎರಡು ರೋಡ್ ಇದೆ, ಸ್ವಲ್ಪ ಅಡ್ಡಗುಡ್ಡಿ ಜಾಗ ಇದ್ರೆ ಚೆನ್ನಾಗಿದೆ. ಈ ರೋಡ್ ನಮ್ಗೆ ಬೇಡ. ಅಲ್ಲ, ಈ ರೋಡಿಂದ ಅದು ಯಾವುದೋ ಸ್ಟೇಟ್ ಹೈವೇ ಹೋಗುತ್ತೆ. ಇಲ್ಲ ಮೊದಲೇ ಅಲ್ಲಿ ಅದಕ್ಕೆ ಮೊದಲಿನ ಊರು ಇದೆಯಲ್ಲ, ಅಲ್ಲಿಂದ ರೈಟ್ ಮಾಡಿದ್ರೆ ಸ್ಟೇಟ್ ಹೈವೇ. ಅದು ಒಂದು ಬಟ್ ಬೆಳಗ್ಗೆ ನನ್ನ ಮಕ್ಕಳು ಓಡ್ದಾಟೋದೊಂದು ಕಾಟ ಇರುತ್ತೆ, ನೋಡ್ಕೊಂಡು ಹಿಂಗೆ ಎಕ್ಸೆಲ್ ತೊಗೊಂಡು ಅಣ್ಣ ಹಿಂಗೆ ಮಾರ್ಕೆಟ್ ನೋಡ್ತಾ ಬನ್ನಿ ಆಯಿತು. ಟೈಮ್ ಆಗುತ್ತೆ ಮ್ಯಾಮ್. ಟೈಮ್ ನೋಡಿ ಎಷ್ಟಾಯ್ತು ಟೈಮು? 4:45. ಹಾಂ, 3:15 ಮೀಟಪ್ ಹಾಕ್ಬಿಟ್ಟು ಇಷ್ಟೊತ್ತು ಮಾಡಿದ್ರೆ 2:45ಗೆ ರೆಡಿ ಆಗಿ ಬಂದಿದ್ದೀನಿ. ಏನಕ್ಕೆ ಇಲ್ಲಿಗೆ ಬಂದಿರೋದು ಹೇಳು? 4:15 ಬಂದಿರೋದು ನೀನು ಪಾಶಬ್ರು. ನಾನು ಏನು ಮಾಡಲಿ ಹೇಳು? ಅವ್ರು ಬರ್ದಲ್ಲ, ನಾನು ಹಿಂಗಿರ್ಲಿ. ತಮಿಳ್ನಾಡಲ್ಲಿ ಬಂದರೆ ಎಲ್ಲಿ ನೋಡಿದ್ರು ದೇವಸ್ಥಾನ, ಈ ಥರ ಫಂಕ್ಷನ್ ಏನಾದ್ರು ಒಂದು ಇರುತ್ತೆ ಎಲ್ಲ ಕಡೆನೂ. ಆ್ಯಕ್ಚುಲಿ ಏನು ಕಾಣಿಸ್ತಿಲ್ಲ. ಆಫ್ ರೋಡ್ ಹೊಡ್ಕೊಂಡು ಹೋಗ್ತಿದ್ದೀವಿ. ಸ್ವಲ್ಪ ದೂರ ಆಫ್ ರೋಡ್ ಇರಬೇಕು. ಆಫ್ ರೋಡ್ ಚೆನ್ನಾಗಿದೆ ಸ್ವಲ್ಪ ಮೇಲಕ್ಕೆ ಬರೋವರೆಗೂ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಇದು? ಎಷ್ಟು ಗಂಟೆಗೆ ಓಪನು? 1/2 ಕಿಲೋಮೀಟರ್. ಅಲ್ಲ, ಓಪನ್ ಎಷ್ಟು ಗಂಟೆಗೆ? ಮಾರ್ನಿಂಗ್ 6 o'clock ಇದು ಅಲ್ಲಿವರೆಗೂ ಬಿಡಲ್ಲ. ಸೊ ಮಾರ್ನಿಂಗ್ 6ಗೆ ಓಪನ್ ಆಗುತ್ತೆ. ಒಂದು ಬೈಕಿಗೆ 20 ರೂಪಾಯಿ ತೊಗೊತಾರೆ. ರೀಲ್ಸಲ್ಲೆಲ್ಲ ಹೆವಿ ಸಕ್ಕತ್ತಾಗಿ ಕಾಣಿಸುತ್ತೆ. ಈಗ ಡೈರೆಕ್ಟಾಗಿ ನೋಡೋದು ಹೆಂಗೆ ಕಾಣಿಸುತ್ತಾ? ವಾ, ಈ ಕಡೆ ಹೋದ್ರೆ ಮುಗೀತು ಅಂದ್ಕೊಳ್ಳಿ ಕತೆ. ಪಾತಾಳ ಅದಳ ವಿತಳ ಸುದಳ ಪಾತಾಳ. ಒಬ್ಬೊಬ್ಬೋ ಯಾವ್ದು ಗುರು ಇದು?
ಫೈನಲಿ ಮೇಲೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಕೆಳಗಡೆ ನಿಲ್ಲಿಸಿದ್ದಾರೆ, ಬಟ್ ನಾವು ಬಂದಿದ್ದೀವಿ ಮೇಲೆ. ಎಲ್ಲ ರೋಡಲ್ಲಿ ಬಂದರೆ ಅಣ್ಣ ಬೆಟ್ಟದ ಮೇಲೆ ಬರ್ತಾವ್ರಲ್ಲ. ಒಳ್ಳೆ ಫಾಗಿದೆ, ಎಲ್ಲ ಸನ್ರೈಸ್ ವೆಯ್ಟ್ ಮಾಡ್ತಾವ್ರೆ. ನಮ್ಮ ಬೈಕ್ಸ್ ಎಲ್ಲ ಇಲ್ಲಿ ನಿಲ್ಸಿದ್ದೀವಿ. ಆಯ್ತಾ ಅಣ್ಣ? ಹಾಂ ತೆಗೀರಿ ಬ್ರೋ. ಬರ್ತಾವ್ರಾ? ಇದೆ, ಸ್ವಲ್ಪ ಇದೆ. ಆ್ಯಕ್ಚುಲಿ ಸನ್ನು ರೈಸೇ ಆಗಿಲ್ಲ, ಸೊ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮತ್ತಿನ್ನೇನು ಮಾಡೋದಿಲ್ಲ, ವೇಸ್ಟು ಅಂತ. ಎಲ್ಲ ಗುಂಪು ಕಟ್ಕೊಂಡು ನೋಡ್ತಾವ್ರಲ್ಲಪ್ಪ. ಫೈನಲಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೀವಿ. ಯಾರು ಪೊಲೀಸ್ಗೆ ಹಾಕೊಟ್ಟಿಲ್ಲ ಅಂದ್ರೆ ಸಾಕು. ಕೆಳಗಡೆ ಹೋಗ್ಬಿಡ ನಡ್ರಿ, ಕೆಳಗಡೆ ಬನ್ನಿ, ಒಳಗಡೆ ಅವಗಡೆ ಹೊಡಿ. ಚಲೋ ಸೊ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಒಳ್ಳೆ ಬಿರಿಯಾನಿ ಮಾಡ್ತಾರೆ ಇಲ್ಲೆಲ್ಲ ತಮಿಳ್ನಾಡಲ್ಲಿ. ಆ್ಯಕ್ಚುಲಿ ಇನ್ನೂ ಬಿರಿಯಾನಿ ಅರ್ಧ ಗಂಟೆ ಆಗುತ್ತಂತೆ. ಸೊ ಅದಕ್ಕೆ ಜ್ಯೂಸ್ ಗೀಸ್ ಕುಡಿಯೋಣ ಅಂತ ಇಲ್ಲಿ ಮುಂದೆನೇ ಒಂದು ಬೇಕ್ರಿ ಇದೆ, ಒಯ್ಯರ ಬೇಕ್ರಿ, ಅಲ್ಲಿ ಹೋಗ್ತಿದ್ದೀವಿ. ಬಿಸಿ ಬಿಸಿ ಬಿರಿಯಾನಿ ಹೆಂಗಿರುತ್ತೆ ಅಂದರೆ ತಿನ್ನೋಣ ಹೊಟ್ಟೆ ಎಸ್ಕೊಂಡ್ಬಿಟ್ಟಿದ್ದೀವಿ. 1 2 3 4 5 6 7 ಜನ ಇದ್ದೀವಿ, ಪರವಾಗಿಲ್ಲ. ಬ್ರೋ ನಿಮ್ಗೇನು ಶೆಕೆ ಆಗ್ತಿಲ್ವಾ? ಅದಕ್ಕೆ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಇರೋದು. ನಿಂತ್ಕೊಳ್ಳೆ ಜೀವ ಹೋಗ್ತಾ ಇದೆ. ಮೂಮೆಂಟಲ್ಲಿ ಇದ್ರೆ ಅಷ್ಟು ಜೀವ ಆಗೋಲ್ಲ. ಇಲ್ಲ ಹೆಂಗಾಗುತ್ತೆ ನಿಂತ್ಕೊಂಡು ಬಿಸಿಲಲ್ಲಿ? ಏನೋ ಒಂದು ಮಾಡ್ಬೇಕಲ್ಲ ಈಗ. ಇಡ್ಲಿ ತಿಂತೀರಲ್ಲ, ಏನಾಗಲ್ಲ ಬಿಡಿ, ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದ್ದೀರಾ?
ಒಂದು ರೌಂಡ್ ದೋಸೆ ಆಯಿತು, ಎಲ್ಲ ಬಿರಿಯಾನಿ ವೆಯ್ಟಿಂಗ್ ಈಗ. ಏನು ಬ್ರೋ? ಫೈನಲಿ ಬಿರಿಯಾನಿ ಬಂತು, ಆರಿಸ್ತವ್ರೆಲ್ಲ. ಬಿರಿಯಾನಿ ಎಲ್ಲ ತಿಂದು ಹೊರಟ್ವಿ. ಈಗ ನಮ್ಮದು ಬೈಕು ಅಯ್ಯಪ್ಪ ಹಂಡು ಫುಲ್ ಕೆಂಪಗಾಗಿರುತ್ತೀಗ. ರೈಡಿಗೆ ಬಂದರೆ ಇದೆಲ್ಲ ಅನುಭವಿಸ್ಬೇಕು. ಬಿಸಿಲು ಎಲ್ಲಿ ಜಾಗ ಸಿಕ್ಕಿರಲ್ಲ ಮಲ್ಕೊಳ್ಳೋದು. ಕಾರಲ್ಲಾದ್ರೆ ಎ ಸಿ ಹಾಕೊಂಡಾರ, ಇಲ್ಲೂ ಸ್ವಲ್ಪ ಹಿಂಗಂದ್ರೆ ಎ ಸಿ ಬರುತ್ತೆ. ಚೆನ್ನಾಗಿದ್ಯಾ? ಆಹಾ ಅದೇನೋ ಒಂಥರ ಇದೆ ಬ್ರೋ, ಇದು ಒಂಥರ ಇದೆ. ಕಾಯ ಜ್ಯೂಸ್ ಅಣ್ಣ, ಅದು ಒಂದೊಂದಲ್ಲ ಪಲ್ಪ್ ಉಗಿಬೇಕು, ಇಲ್ಲಾಂದ್ರೆ ಕೈ ಇದ್ರ ಹೆಸರು ಏನೋ ಒಂಥರ ಇದೆ ಬ್ರೋ ಅದು. ಅದು ಅದ್ರೊಳಗಿರೋದು ಹೇಳ್ಕೊಳ್ಳಿ, ಹೇಳ್ತೀನಿ. ಚೆನ್ನಾಗಿದ್ಯಾ? ಗ್ರ್ಯಾಂಡಾಗಿ ಮಾಡ್ತಾರಪ್ಪ ಇಲ್ಲಿ ತಮಿಳ್ನಾಡಲ್ಲಿ ಶ್ರೀರಾಮನವಮಿ. ಇವತ್ತು ರಾಮನವಮಿ. ಆ್ಯಕ್ಚುಲಿ ಎಲ್ಲ ಕಡೆ ಫುಲ್ ತಮಿಳ್ನಾಡಲ್ಲಿ ಎಲ್ಲಿ ನೋಡಿದ್ರು ಹೆಸರುಬೇಳೆ ಪಾನಕ ಕರೆದು ಕೊಡ್ತಾವ್ರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.